ಕ್ಷಮಿಸ್ಬಿಡಿ ಮೇಡಮ್ ಅವರೇ. ನೀವು ಇಷ್ಟೆಲ್ಲ ನೋವು ಅನುಭವಿಸ್ತೀರ ಅಂತ ನನಗೆ ಗೊತ್ತಿರಲಿಲ್ಲ. ಈಗ ನಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಹೇಳೋದಕ್ಕೂ ಆಗೋದಿಲ್ಲ, ಅಂಥ ಪರಿಸ್ಥಿತಿಲಿದ್ದೀನಿ. ನೋಡಿ ಮೇಡಮ್ ಅವರೇ, ಅಳ್ಬೇಡಿ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನೀವು ಹಿಂಗೆ ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಯ್ತಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮೊದಲು ಅಳೋದು ನಿಲ್ಲಿಸಿ. ನನ್ನ ತಾವು ಹೇಳಿದಾರೆ ತಾನೆ, ಅವ್ನು ಯಾರು ಅಂತ ಕಂಡಿಡ್ದು ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಲ್ಲಿಸ್ತೀನಿ. ನಿಮ್ಮ ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಈಗಿರೋ ಪರಿಸ್ಥಿತಿನಲ್ಲಿ ನನಗೆ, ನಮ್ಮ ಅಮ್ಮನಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರ ಮೇಲೂ ನಂಬಿಕೆ ಇಲ್ಲ ಸಿದ್ದು ಅವರೇ. ನನಗಾಗಿರೋ ಅನ್ಯಾಯನ ನೀವೇ ಸರಿಪಡಿಸ್ಬೇಕು. ಅವನು ಯಾರು ಅಂತ ನೀವೇ ಹುಡುಕ್ಬೇಕು. ಸರಿ ಮೇಡಮ್ ಅವರೇ, ಅವ್ನು ಯಾರು ಅಂತ ಖಂಡಿತ ಕಂಡುಹಿಡಿತೀನಿ. ನೀವೇನು ಚಿಂತೆ ಮಾಡಿಬಿಡಿ, ಮೊದಲ ಕಣ್ಣೀರು ಒಳಿಸ್ಕೊಳ್ಳಿ. ಅದೇನು ಹುಡುಕ್ತಿದ್ದೀರಾ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಇವ್ರು ಯಾವಾಗ ಬಂದರು? ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಯಾಕೆ ಈ ಥರ ಶಾಕಲ್ಲಿ ನೋಡ್ತಿದ್ದೀರಾ ಇಬ್ರು? ಅದೇನು ಹುಡುಕ್ತಿದ್ದೀರಾ ಹೇಳಿ, ನಾನು ಹೆಲ್ಪ್ ಮಾಡ್ತೀನಿ. ಏನು ಇಲ್ಲ ಮೇಡಮ್ ಅವರೇ, ನೆನ್ನೆ ಇವರು ಒಂದು ಫೈಲ್ಗೆ ಸೈನ್ ಮಾಡಿಸ್ಕೊಳ್ಳೋಕೆ ನಮ್ಮ ಮನೆಗೆ ಹೋಗಿದ್ರಲ್ಲ, ಅದರಲ್ಲಿ ಒಂದು ಪೇಪರು ಮಿಸ್ ಆಗಿಬಿಟ್ಟಿದೆ ಅಂತೆ. ಅದು ಸಿಗದೆ ಹೋದರೆ ಕೆಲಸ ಹೋಗುತ್ತೆ ಅಂತ ಹೇಳ್ತಿದ್ರು. ಅದನ್ನೇ ನಾನು ಹುಡುಕ್ಕೊಡ್ತೀನಿ ಅಂತ ಹೇಳ್ತಿದ್ದೆ. ಹಾಂ, ಅದೇ. ನೀವು ಹೇಗಿದ್ದೀರಾ ಪೂರ್ವಿ ಅವರೇ? ಚೆನ್ನಾಗಿದ್ದೀನಿ. ಸರಿ, ನೀವಿಬ್ರು ಮಾತಾಡ್ಕೊಳ್ಳಿ. ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಹೊರಡ್ತೀನಿ. ನಾನು ಬರ್ತೀನಿ. ಏನು ಮೇಡಮ್ ಇವತ್ತು ದೇವಸ್ಥಾನ ಬಂದ್ಬಿಟ್ಟಿದ್ದೀರಾ? ನಿಮಗೆ ಮನೆಯಿಂದ ಕಾಲ್ ಬಂದಿತ್ತಾ? ಏನಾದರೂ ಹೇಳಿದ್ರಾ? ಹಾಗೇನಿಲ್ವಲ್ಲ, ಏನು ವಿಷಯ? ಏನಿಲ್ಲ, ಆ ಕಡೆ ಹೋಗಿ ಮಾತಾಡೋಣ. ಬೇರೆ ಕಡೆ ಹೋಗಿ ಮಾತಾಡ್ಬೇಕಾ? ಯಾಕೆ ಮೇಡಮ್ ಅವರೇ, ಅದೇನು ವಿಷಯ ಅಂತ ಇಲ್ಲ ಹೇಳಿ. ಗೌಡ್ರೆ, ನಾನೇನನ್ನ ಊರಾಚೆ ಕರ್ಕೊಂಡು ಹೋಗ್ತಿಲ್ಲ, ಸ್ವಲ್ಪ ಆ ಕಡೆ ಬಂದು ಮಾತಾಡೋಣ ಅಂದೆ. ಬನ್ನಿ. ಇವ್ರು ಯಾಕೆ ಥರ ನಡ್ಕೋತಾರೆ ಅಂತ ಒಂದೊಂದು ಸತಿ ಅರ್ಥನೇ ಆಗಲ್ವಲ್ಲ. ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ನೀವೇ ಹೇಳಿ, ನಾನು ಎಲ್ಲರ ಮುಂದೆ ಹಾಡೋದು ತಪ್ಪ? ನಮ್ಮಪ್ಪ ಅಮ್ಮನ ಮುಂದೆ ಹಾಡೋದು ತಪ್ಪ? ಹಾಡು ಅಂದರೆ ನಮ್ಮ ಜೀವ, ಉಸಿರು. ಅದು ಬೇರೆಯವ್ರಿಗೆಲ್ಲ ನನಗೆ ಮಾತ್ರ ಇರು ಅಂದರೆ ಅದು ಹೇಗಾಗುತ್ತೆ? ನಂಗೆ ಗೊತ್ತು ನೀವ್ಯಾರು ಏನೂ ಹೇಳಲ್ಲ ಅಂತ. ಆದರೆ ನಾನು ಹಾಡದೆ ಹೇಗಿರೋದು? ನನ್ನ ಗಂಡ ಹೀಗೆ ನಡ್ಕೋತಾ ಇದ್ದಾರೆ ಅಂತ ಯಾರಾದ್ರಾದ್ರೂ ಹೇಳಿದ್ರೆ ಗಂಡಂಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವ ಅಂತ ನನಗೆ ಬುದ್ಧಿ ಹೇಳ್ತಾರೆ. ಆದರೆ ಅವ್ರಿಗೆ ಪ್ರಾಮಿಸ್ ಮಾಡಬೇಕೋ ಬೇಡವೋ ಅಂತಾನೆ ಗೊತ್ತಾಗ್ತಿಲ್ಲ. ಏನು ಮಾಡಲಿ? ಅರ್ಥ ಆಯ್ತು, ಪ್ರೀತಿಗೋಸ್ಕರ, ಪ್ರೀತಿಸೋರ್ಗೋಸ್ಕರ ತ್ಯಾಗ ಮಾಡಬೇಕು ಅಂತ ಹೇಳ್ತಿದ್ದೀರ ಅಲ್ವಾ? ಆದರೂ ನಾನು ದೊಡ್ಡ ಸಿಂಗರ್ ಆಗಬೇಕು, ಎಲ್ಲರೂ ನನ್ನ ಸಿಂಗರ್ ಅಂತ ಗುರ್ತಿಸ್ಬೇಕು ಅಂತ ಕನ್ಸ್ಕೊಂಡಿದ್ದೆ. ಪರವಾಗಿಲ್ಲ, ಇಷ್ಟಿಷ್ಟಪಡೋ ಗಂಡ ಇದ್ಮೇಲೆ ತ್ಯಾಗ ಮಾಡಲೇಬೇಕಲ್ವಾ? ನೋಡೋಣ, ಯೋಚನೆ ಮಾಡ್ತೀನಿ. ಅಣ್ಣ, ಬಾ. ಏನಾಯ್ತು? ಏನಾದರೂ ಬೇಕಿತ್ತಾ?
ಹಾಗೇನಿಲ್ಲ ಅಣ್ಣ, ನಾನು ಚೆನ್ನಾಗೇ ಇದ್ದೀನಿ. ಅದು ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಇದೆಯಲ್ಲ, ಅಲ್ಲಿಗೆ ಹೋಗಿ ಬಂದು ಸಾಕಾಗೋಗಿರುತ್ತೆ. ಅದಕ್ಕೆ ಯಾರ ಹತ್ರನೂ ಮಾತಾಡಬೇಕು ಅಂತ ಅನ್ಸಲ್ಲ ಅಣ್ಣ. ಅಣ್ಣ ಯಾಕೆ ಇವತ್ತು ಹೀಗೆ ಕೇಳ್ತಿದ್ದಾನೆ? ಇವನಿಗೇನಾದರೂ ನನ್ನ ತಾಳಿ ವಿಷಯ ಗೊತ್ತಾಗೋಯ್ತಾ? ಅಣ್ಣ, ನಿನ್ನ ಹತ್ರ ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜಾನೇ ಹೇಳ್ತಿದ್ದೀನಿ. ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ. ಇರು, ನಾನು ನಿನಗೆ ಕಾಫಿ ಮಾಡ್ಕೊಂಬರ್ತೀನಿ. ಹಾಂ? ಮೇಡಮ್ ಅವರೇ, ಬಿಡಿ, ಎಲ್ಲ ಕರ್ಕೊಂಡು ಹೋಗ್ತಿದ್ರ ನನ್ನ? ಒಂದ್ ನಿಮಿಷ ಬನ್ನಿ ಗೌಡ್ರೆ. ಅಲ್ಲ, ನನ್ಗೇನು ಕಾಣಿಸ್ತಾ ಇಲ್ಲ. ಇಲ್ಲಿ ಮೆಟ್ಲು ಹತ್ಬೇಕು. ಇಲ್ಲಿ. ಓಕೆ, ಸರಿ. ಏನ್ ಮೇಡಮ್ ಅವರೇ ಇದೆಲ್ಲ? ಯಾವ ಜಾಗ ಇದು? ಹೇಳ್ತೀನಿ ಗೌಡ್ರೆ. ಅಲ್ಲ, ನನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ರ ಅಂತನಾದ್ರೂ ಹೇಳಿ. ಗೌಡ್ರೆ, ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ? ಒಂದ್ ನಿಮಿಷ ಈ ಜಾಗ ನೋಡಿ. ನಿಮಗೇನು ಅನ್ನಿಸ್ತಾ ಇದೆ? ಜಾಗಕ್ಕೆ ಏನಾಗದೆ? ಚೆನ್ನಾಗೈತಲ್ಲ. ಅಷ್ಟೇನಾ? ಇದೆಲ್ಲ ನೋಡಿದ್ರೆ ನಿಮಗೇನು ಅನ್ನಿಸ್ತಾ ಇಲ್ವಾ? ಮೇಡಮ್ ಅವರೇ, ನಂಗೆ ಇದೆಲ್ಲ ಗೊತ್ತಾಗೋದಿಲ್ಲ. ನೀವೇನೋ ಹೇಳ್ಬೇಕು ಅಂತಿದ್ದೀರಿ, ಅದೇನು ಬೇಗ ಹೇಳಿ. ಗೌಡ್ರೆ, ಇದನ್ನೆಲ್ಲ ನಾನೇ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಅರೇಂಜ್ ಮಾಡಿರೋದು, ಗೊತ್ತಾ? ಇದನ್ನೆಲ್ಲ ನೀವು ಮಾಡಿದ್ದ? ಅದಕ್ಕೆ ನಿಮಗೆ ಬುದ್ಧಿಲ್ಲ ಅಂತ ಹೇಳೋದು. ಅಲ್ಲ, ನಿದ್ಗೆಟ್ಟು ಇದನ್ನೆಲ್ಲ ಯಾಕೆ ಮಾಡಕ್ ಹೋದ್ರಿ? ನನ್ನ ಲೈಫಲ್ಲಿ ಸ್ಪೆಷಲ್ ವ್ಯಕ್ತಿಗೆ ಇಷ್ಟು ಸ್ಪೆಷಲ್ ಮಾಡದೇ ಇದ್ರೆ ಹೇಗೆ ಹೇಳಿ? ಸ್ಪೆಷಲ್ಲ? ನೀವು ಮಾತಾಡ್ತಿರೋದು ಯಾಕೋ ವಿಚಿತ್ರವಾಗದೆ. ನಿಮ್ ಏನು ಹೇಳ್ಬೇಕೋ ಬೇಗ ಹೇಳ್ಬಿಡಿ. ಗೌಡ್ರೆ, ಗೌಡ್ರೆ, ಐ ಲವ್ ಯು. ಮೇಡಮ್ ಅವರೇ, ಏನು ಹೇಳ್ತಿದ್ದೀರಾ? ನನ್ನ ಮನ್ಸಿನ ಮಾತು ಹೇಳ್ಕೊಳ್ತಿದ್ದೀನಿ. ನನಗೆ ನಿಜವಾಗ್ಲೂ ನೀವು ತುಂಬ ಇಷ್ಟ ಆಗಿದ್ದೀರಾ. ನನಗೆ ನಿಮ್ಮ ಗುಣಗಳು ತುಂಬ ಇಷ್ಟ ಆಗಿದೆ. ನಾನು ಬದುಕಿದ್ರೆ ನಿಮ್ಮ ಜೊತೆನೇ ಬದುಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಗೌಡ್ರೆ, ನಾವಿಬ್ರು ಮದುವೆ ಆಗೋಣ. ಗೌಡ್ರೆ, ಯಾಕೇನು ಹೇಳ್ತಿಲ್ಲ? ಏನಾಯ್ತು? ಮನೆಯಲ್ಲಿ ಏನು ಅನ್ಕೊಳ್ತಾರೋ ಅಂತ ಟೆನ್ಷನ್ ಮಾಡ್ಕೋತಿದ್ದೀರಾ? ಹೇ, ಡೋಂಟ್ ವರಿ. ನಮ್ಮ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ ನಾನು ಎಲ್ರಿಗೂ ಈ ವಿಷಯ ತಿಳಿಸಿದ್ದೀನಿ. ನಮ್ಮ ಮದುವೆ ಆಗುತ್ತೋ ಇಲ್ವೋ ಅಂತ ಅವರೆಲ್ಲರೂ ಕನ್ಫ್ಯೂಷನಲ್ಲಿ ಇದ್ರಲ್ವಾ. ನಾವು ಖಂಡಿತ ಮದುವೆ ಆಗ್ತೀವಿ ಅಂತ ನಾನೇ ಅವ್ರಿಗೆ ಕ್ಲಿಯರ್ ಆಗಿ ಹೇಳಿ ಬಂದಿದ್ದೀನಿ. ಅವರೆಲ್ಲರೂ ನಮ್ಮ ಮದುವೆಗೆ ಒಪ್ಕೊಂಡಿದ್ದಾರೆ.
ಈ ವಿಷಯ ನಮ್ಮ ಮನೆಯವ್ರ ಹತ್ರ ಹೇಳ್ಬಿಟ್ರಾ? ಅಣ್ಣ, ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅಣ್ಣ. ಇದರಲ್ಲಿ ನನ್ನ ತಪ್ಪೇನಿಲ್ಲ. ಅಳೋದು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಣ್ಣ. ಕಣ್ಣೀರಿಗೆ ಏನೂ ಬೆಲೆ ಇಲ್ಲ ಅಣ್ಣ. ಎಲ್ಲ ಸರಿಯಾಗಿದೆ ಅನ್ನೋ ಸಮಯದಲ್ಲಿ ನನ್ನ ಕುತ್ತಿಗೆ ಬಂದಿತ್ತು. ಈ ತಾಳಿಯನ್ನು ಬಿರುಗಾಳಿನಲ್ಲಿ ಸಿಕ್ಕಿ ಒದ್ದಾಡ್ತಿದ್ದೀನಿ ಅಣ್ಣ. ಅವ್ನು ಯಾರು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದಿದ್ರೆ ನಾನು ಸುಮ್ಮನೆ ಇರ್ತಿದ್ನ ಹೇಳೋ. ಯಾಕೆ ಹೇಗೆ ಮಾಡಿದೆ ಅಂತ ಕೇಳ್ತಿದ್ದೆ ಅಲ್ವಾ? ಆದರೆ ಅವ್ನು ಯಾರು ಅಂತ ಮುಂದೆ ಗೊತ್ತಿಲ್ಲ. ಇದೆಲ್ಲ ಹೇಗೆ ಗೊತ್ತಾಯ್ತು? ಅವ್ನು ಯಾರು ಅಂತ ಗೊತ್ತಿರಲೇನೆ ನೀನು ಹೇಗೆ ಕಂಡು ಹಿಡಿತೀರಾ? ಗೌಡ್ರೆ, ಏನಾಯ್ತು? ಯಾಕೆ ನೀವೇನು ಹೇಳ್ತಿಲ್ಲ? ಏನ್ ಹೇಳೋದು ಮೇಡಮ್ರೆ? ಇಷ್ಟು ದಿವಸ ನಮ್ಮಿಬ್ರು ಮದ್ವೆ ಆಗೋದು ಬೇಡ ಅಂತ ಹೇಳ್ತಿದ್ರು. ಇದಕ್ಕಿದ್ದಂಗೆ ಈಗ ಮದ್ವೆ ಆಗೋಣ ಅಂದ್ರೆ ಏನ್ ಹೇಳೋದು? ಇಷ್ಟು ದಿನ ನಾನು ನಿಮ್ಮನ್ನ ಸರಿಗೆ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆದರೆ ಇವಾಗ ನಿಮ್ಮ ಗುಣಗಳು ಏನು ಅಂತ ನನಗೆ ಗೊತ್ತಾಗಿದೆ. ಅದಕ್ಕೆ ನಿಮ್ಮನ್ನ ಮದುವೆ ಆಗಬೇಕು ಅಂತ ನಾನು ಡಿಸೈಡ್ ಮಾಡಿದೆ. ಯಾಕೆ ಈ ರೀತಿ ಬದಲಾದ್ರಿ ಮೇಡಮ್ರೆ? ಅಲ್ಲ, ಈ ವಿಷಯ ನಮ್ಮ ಮನೆಯವ್ರ ಹತ್ರನೂ ಹೇಳಿದೀನಿ ಅಂತಿದ್ರಿ. ಯಾಕೆ ಹಿಂಗೆ ಮಾಡಿದ್ರಿ? ಪ್ರೀತಿ ಮೂಡಿದಾಗ ಅದನ್ನ ಹೇಳ್ಕೊಳ್ದೇ ಇದ್ರೆ ತಪ್ಪಾಗುತ್ತೆ. ಪ್ರೀತಿ ಮಾಡೋವಾಗ ಹೇಳ್ಕೊಳ್ಳೋವಾಗ ಭಯ ಇಲ್ಲದೆ ಹೇಳ್ಕೊಂಡು ಬಿಡ್ಬೇಕು ಅಂತ ನೀವೇ ಅವತ್ತು ನನಗೆ ಹೇಳಿದ್ದು. ಅದಕ್ಕೆ ನಾನು ಧೈರ್ಯ ಮಾಡಿ ಹೇಳ್ಬಿಟ್ಟೆ. ಮೇಡಮ್ರೆ, ನೀವು ನನ್ನಲ್ಲಿ ಏನು ನೋಡಿ ಇಷ್ಟಪಟ್ರಿ ಅಂತ ನಂಗೆ ಒಂಚೂರು ಗೊತ್ತಾಯ್ತಲ್ಲ. ನಿಮ್ಮ ಗುಣಗಳು ನೋಡಿ ಗೌಡ್ರೆ. ನಾವೆಲ್ಲರೂ ನಮ್ಮ ವಯಸ್ಸಿನವ್ರನ್ನ ಫ್ರೆಂಡ್ಸ್ ಮಾಡ್ಕೋತೀವಿ. ನೀವು ನೋಡಿದ್ರೆ ವಯಸ್ಸಾಗಿರೋರ್ನ ಫ್ರೆಂಡ್ಸ್ ಮಾಡ್ಕೋತೀರಾ. ಅವ್ರ ನೋವು ಕಷ್ಟಗಳಿಗೆ ಕಣ್ಣೀರು ಹಾಕ್ತೀರಾ. ಹಿರಿಯರಿಗೆ ಗೌರವ ಕೊಡ್ತೀರಾ, ಕಿರಿಯರಿಗೆ ಪ್ರೀತಿ ಹಂಚ್ತೀರಾ, ಪ್ರೇಮಿಗಳನ್ನ ಒಂದ್ ಮಾಡ್ತೀರಾ, ಮತ್ತೆ ಅವ್ರ ಅಪ್ಪ ಅಮ್ಮನ್ನ ಪ್ರೀತಿಸ್ಬೇಕು ಅಂತ ನೀವೇ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ. ಬೇರೆಯವ್ರನ್ನೇ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ತನ್ನ ಹೆಂಡತಿನ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳಲ್ಲ ಹೇಳಿ? ಈ ಚಾನ್ಸ್ ನನಗೆ ಸಿಕ್ಕಿರೋವಾಗ ನಾನು ಹೇಗೆ ಬಿಟ್ಕೊಡಕ್ಕಾಗುತ್ತೆ ಗೌಡ್ರೆ?
ಅದಕ್ಕೆ ನಾನು ನಿಮ್ಮನ್ನೇ ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದೆ. ಚಿನ್ಮರಿ, ನನಗೋಸ್ಕರ ಒಂದು ಹಾಡು ಹಾಡ್ತೀರಾ? ಯಾವ ಹಾಡು ಹಾಡಬೇಕು ರೀ? ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಹಾಡಿ. ನಿಮ್ಗೆ ಇಷ್ಟ ಆಗೋದು ನನಗೆ ಖಂಡಿತ ಇಷ್ಟ ಆಗುತ್ತೆ. ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಎಷ್ಟು ಚೆನ್ನಾಗಿ ಹಾಡ್ತೀರಿ ಚಿನ್ನುಮರಿ. ನಿಮ್ಮ ಹಾಡನ್ನು ಕೇಳ್ತಾ ಇದ್ರೆ ನಾನು ಈ ಪ್ರಪಂಚದಲ್ಲಿ ಇದೀನಿ ಅನ್ನೋದನ್ನೇ ಮರ್ತು ಬಿಡ್ತೀನಿ ನೋಡಿ. ಬೆಳಗ್ಗೆ ನಾನು ಕೇಳಿದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ರಿ? ಏನು ಡಿಸೈಡ್ ಮಾಡಿದ್ರಿ ಅಂದರೆ? ಅಂದರೆ ನೋಡಿ ಚಿನ್ನುಮರಿ, ನನಗೆ ಗೊತ್ತು ನೀವು ನನ್ನ ಮಾತನ್ನು ಮೀರೋದಿಲ್ಲ ಅಂತ. ಆದರೂ ನಿಮ್ಮ ಪದಗಳಲ್ಲೇ ಇದನ್ನು ಕೇಳಬೇಕು ಅಂತ ನನಗೆ ಆಸೆ. ನನಗೋಸ್ಕರ ಮಾತ್ರ ಹಾಡ್ತೀನಿ ಅಂತ ಪ್ರಾಮಿಸ್ ಮಾಡಿ. ಅರೆ, ಒಂದು ನಿಮಿಷ. ಹಲೋ ಸರ್, ಹೇಳಿ. ಜಯಂತ್ ಅವರೇ, ಶಾಸ್ತ್ರಿಗಳು ಫೋನ್ ಮಾಡಿದ್ರು, ನಾಳೆ ದಿನ ಚೆನ್ನಾಗಿದೆಯಂತೆ. ನೀವು ಹೇಳಿದಾಗೆ ಲಾಯರ್ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಆಗಿದೆ. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೇಳಿ ಎಲ್ಲ ರೆಡಿ ಮಾಡಿದ್ದೀನಿ. ತಾವು ಬಂದರೆ ನಾಳೆ ರಿಜಿಸ್ಟ್ರೇಷನ್ ಮಾಡಿ ಮುಗಿಸ್ಬಿಡ್ಬೋದು. ಒಂದು ಅರ್ಧ ಗಂಟೆ ಕೆಲಸ ಅಷ್ಟೇ, ಮುಗಿಸ್ಕೊಂಡು ಹೊರಟ್ಬಿಡ್ಬೋದು. ಆಗಲಿ ಸರ್, ನೀವು ಹೇಳಿದ ಮೇಲೆ ನನಗೆ ಇನ್ನೇನು ಚಿಂತೆ ಇದೆ ಹೇಳಿ. ಎಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ ವಿಷಯ ಕೇಳಿ. ಖಂಡಿತ ಬರ್ತೀವಿ ಸರ್. ಸರಿ ಜಯಂತ್ ಅವರೇ, ನಾಳೆ ಬೆಳಗ್ಗೆ 10:30ಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ ಹತ್ರ ಸಿಗೋಣ. ಸರ್, ಒಂದೇ ಒಂದು ನಿಮಿಷ. ಇದು ನಾಳೆ ನಿಮ್ಮ ತಂಗಿನ ಕರ್ಕೊಂಬರ್ಬೇಕಾಗ್ಬೋದು ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಅಂತ ಲಾಯರ್ ಒತ್ತಾಯ ಮಾಡ್ತಿದ್ರು ಸರ್. ಅವಳೇ ಯಾಕೆ ಜಯಂತ್ ಅವರೇ? ನೀವು ಹೇಳಿದಾಗೆ ಎಲ್ಲ ಪೇಪರ್ಗೂ ಸಹಿ ಮಾಡಿಸಿದ್ದೀನಲ್ಲ. ಹೌದು ಸರ್, ಆದರೆ ಕೆಲವು ಬೇರೆ ಡಾಕ್ಯುಮೆಂಟ್ಸ್ ಇದೆಯಂತೆ, ಅದನ್ನು ಸೈನ್ ಮಾಡೋಕ್ಕೆ ಅವ್ರು ಬರಲೇಬೇಕು ಅಂತ ಲಾಯರ್ಸ್ ಒತ್ತಾಯ ಮಾಡ್ತಿದ್ದಾರೆ. ನಾಳೆ ಕರ್ಕೊಂಬರ್ತೀರಲ್ವಾ ಸರ್? ಸರಿ ಸರಿ ಸರ್. ಸಿನಿಮರಿ, ಪ್ರಾಮಿಸ್? ಸರಿ ರೀ, ನಾನು ಹಾಡೋ ಇನ್ಮೇಲಿಂದ ಬರೀ ನಿಮಗೋಸ್ಕರ. ಚಿನ್ನುಮರಿ, ನೋಡಿ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನನಗೆ ಗೊತ್ತು ನೀವು ನನ್ನ ಮಾತನ್ನು ಮೀರೋದಿಲ್ಲ ಅಂತ. ಇನ್ಮೇಲೆ ನೀವು ದಿನ ಒಂದು ಹಾಡು ಹಾಡಬೇಕು ನನಗೆ. ಈಗ ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿರು ದಿನ ಒಂದು ಕಥೆ ಹೇಳ್ತಿದ್ರಲ್ಲ, ಹಾಗೆ ನನಗೆ ದಿನ ರಾತ್ರಿ ಒಂದು ಹಾಡು. ಓಕೆನಾ? ಸರಿ. ಇವತ್ತು ನನಗೆ ಡಬ್ಬಲ್ ಖುಷಿ ವಿಚಾರ. ಏನು ಹೇಳಿ? ಯಾಕೆ? ಒಂದು, ನೀವು ನನಗೋಸ್ಕರ ಹಾಡು ಹಾಡ್ತೀರಿ ಅಂತ ಪ್ರಾಮಿಸ್ ಮಾಡಿದ್ದೀರಿ. ಎರಡನೇದು, ನಾಳೆ ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗ್ತಾಯಿದೆ. ಹೌದಾ? ಈಗ ತಾನೇ ನರಸಿಂಹ ಅವರೇ ಫೋನ್ ಮಾಡಿದರು. ನಾಳೆ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಬೇಕಾಗತ್ತೆ.
ಬೆಳಗ್ಗೆ ಬೇಗ ಇದು ರೆಡಿಯಾಗಿಬಿಡಿ, ನಾವಿಬ್ಬರು ಒಟ್ಟಿಗೆ ಹೋಗಿ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬರೋಣ. ಹಾಗೆ ಆನ್ ದ ವೇ ಅಂತಾಕ್ಷರಿ ಆಡ್ಕೊಂಡು ಹೋಗೋಣ. ಸರಿ. ಸರಿ ಸರಿ ಸರಿ. ಈಗ ಈ ಮೊಮೆಂಟ್ನ ಸೆಲೆಬ್ರೇಟ್ ಮಾಡೋಕ್ಕೆ ನನಗೋಸ್ಕರ ಒಂದು ಹಾಡು.